ಹಲೋ ಎವ್ರಿವನ್, ವೆಲ್ಕಮ್ ಟು ಚಿಗುರು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಹುರಿದ ಅವರೆಕಾಳಿನ ಉಪ್ಸಾರು. 1 ಗ್ಲಾಸಷ್ಟು ಅವರೆಕಾಳು, ಡ್ರೈ ಅವರೆಕಾಳು ತೊಗೊಂಡಿದ್ದೀವಿ. 10 ಮಿನಿಟ್ಸು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಅದು ಡಾರ್ಕ್ ಬ್ರೌನಿಷ್ ಆಗಿ ಅದ್ರ ಸ್ಮೆಲ್ ಬರುತ್ತೆ. ಅಷ್ಟು ರೋಸ್ಟ್ ಆದಮೇಲೆ 2 ಗ್ಲಾಸಷ್ಟು ವಾಟರ್ ಹಾಕಿ ಬಾಯ್ಲಿಗೆ ಇಡಬೇಕು. ಸೊ 2 ಗ್ಲಾಸ್ ನೀರು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 1 ಟೊಮೊಟೊನು ಈ ಕಾಳೊಳಗಡೆ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಸೊ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಬರ್ಸ್ಕೋಬೇಕು. ಅವಾಗ ಚೆನ್ನಾಗಿ ಬೆಂದಿರುತ್ತೆ ಕಾಳು. ಸೊ ಮಸಾಲೆಗೆ ರುಬ್ಕೊಳ್ಳೋಕ್ಕೆ 3 ಒಣಮೆಣ್ಸಿನ್ಕಾಯಿ, 7 ಪೀಸು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ, 4 ಮೆಣಸು, ಸ್ವಲ್ಪ ಹುಣಸೆಹಣ್ಣು. ಸೊ ನಾವಿಲ್ಲಿ ರುಬ್ಬಕ್ಕೆ ಎಕ್ಸ್ಟ್ರಾ ಬೇರೆ ವಾಟರ್ ಯೂಸ್ ಮಾಡಬಾರ್ದು, ಕಾಳು ಬೇಯಿಸ್ಕೊಂಡಿರೋ ನೀರನ್ನೇ ಬಳಸ್ಕೋಬೇಕು. ಕಾಳು ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕಾಳು ಬೆಂದಿರಲಿಲ್ಲ ಅಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರೋಲ್ಲ, ಮತ್ತೆ ವಿಷಲ್ ಬರ್ಸ್ಕೊಳ್ಳಿ. ಸೊ ಇಲ್ಲಿ ಕಾಳು ಚೆನ್ನಾಗಿ ಬೆಂದಿದೆ, ಅದರಿಂದ ಮಿಕ್ಸಿಗೆ ಈಗ ರುಬ್ಬಕ್ಕೆ ನಾನು ಇದ್ರ ರಸ ಮತ್ತು ಟೊಮೊಟೊ ಏನು ಬೇಯಿಸಿದೆ ಇಷ್ಟನ್ನು ತೊಗೊಂಡು ರುಬ್ತೀನಿ 1 ರೌಂಡು. ಸ್ವಲ್ಪ ರುಬ್ಬಿದ ಮೇಲೆ ಮತ್ತು ಕಾಳು ಹಾಕ್ಕೊಂಡು ರುಬ್ಕೋಬೇಕು. ಕಾಳು ಕ್ವಾಂಟಿಟಿ ರುಬ್ಬಕ್ಕೆ ನೋಡಿ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಜಾಸ್ತಿ ತಿಕ್ಕಾಗಬೇಕು ಅನಿಸಿದ್ರೆ, ಗಟ್ಟಿ ಬೇಕು ಅನಿಸಿದ್ರೆ 1.5 ಸೌಟ್ ಮೇಲೆ ಕಾಳು ಹಾಕ್ಕೊಳ್ಳಿ. ಸ್ವಲ್ಪ ತೆಳುಗೆ ಇರಲಿ, ರೈಸಿಗೆ ಮಾತ್ರ ಅಂತ ಈ ಕಾನ್ಸೆಪ್ಟ್ ಇದ್ದರೆ ಕಾಳು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸೌಟ್ ತುಂಬ ಬರೋಷ್ಟು ಕಾಳು ಹಾಕ್ಕೊಂಡಿದ್ದೀನಿ. ಸೊ ರುಬ್ಬಿದ ಮೇಲೆ ನೀವೇನು ಸಾಂಬಾರು ಮಾಡ್ತಿರೋ ಆ ತಪ್ಪಲಿಗೆ ರುಬ್ಬಿದ ಮಸಾಲೆ ಎಲ್ಲ ಹಾಕಿ ಡೈರೆಕ್ಟ್ ಈ ಕಾಳು ನೀರಲ್ಲೇ ಮಿಕ್ಸಿ ಜಾರ್ನೂ ಸ್ವಲ್ಪ ತೊಳೆದು ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಉಪ್ಪು ಏನು ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಕಾಳು ಬೇಯಬೇಕಾದಾಗೇ ಉಪ್ಪು ಹಾಕ್ಕೊಂಡಿದ್ದೀವಿ. ಸೊ ಈ ಎಕ್ಸ್ಟ್ರಾ ಇರೋ ಕಾಳನ್ನ ನಾವು ಮುದ್ದೆಗೆ ನೆಂಚ್ಕೊಳ್ಳೋಕೆ ಸೈಡ್ಗೆ ಹಾಗೆ ಬಳಸ್ಕೋಬೋದು, ಇಲ್ಲ ನೀವು ಅದಕ್ಕೆ ಬೇಕಾದರೆ ಒಗ್ಗರಣೆನೂ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.